ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕಳ್ಳತನ ಪ್ರಕರಣ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕಳ್ಳತನ ಪ್ರಕರಣಗಳಲ್ಲಿ ಈ ಹಿಂದೆ ಬಾಕಿಯಾಗಿರುವ 252 ಮಂದಿಯನ್ನ ಪೊಲೀಸರು ವಿಚಾರಣೆಗೆ ವಶಕ್ಕೆ ಪಡೆದಿದ್ದಾರೆ. ಕೋವಿಡ್-19 ಸಾಂಕ್ರಾಮಿಕ ರೋಗದ ಪ್ರಯುಕ್ತ ಹಾಕಲಾದ ಲಾಕ್ಡೌನ್ ಕೊನೆಗೊಂಡ ನಂತರ ಸೊತ್ತು ಕಳವು ಪ್ರಕರಣ ವರದಿಯಾಗಿದ್ದು, ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವ ಉದ್ದೇಶದಿಂದ ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈ ಹಿಂದೆ ವಾಹನ ಕಳವು, ಮನೆ ಕಳ್ಳತನ, ಸರ ಕಳ್ಳತನ, ದೇವಸ್ಥಾನ ಕಳವು, ದನ ಕಳವು ಇತ್ಯಾದಿ ಪ್ರಕರಣದಲ್ಲಿ ಬಾಕಿಯಾಗಿರುವ ವ್ಯಕ್ತಿಗಳನ್ನು ಇಂದು ವಶಕ್ಕೆ ಪಡೆದು ಅವರು ಸದ್ಯ ಜೀವನೋಪಾಯಕ್ಕಾಗಿ ಯಾವ ವೃತ್ತಿ ಮಾಡುತ್ತಿದ್ದಾರೆ ಇತ್ಯಾದಿ ಮಾಹಿತಿ ಬಗ್ಗೆ ವಿಚಾರಿಸಿದ್ದು, ಅವರಿಂದ ಉಪಯುಕ್ತ ಮಾಹಿತಿಯನ್ನ ಪಡೆಯಲಾಗಿದೆ. ಇನ್ನು ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಒಟ್ಟು 252 ಎಂಒಬಿ ಅಸಾಮಿಗಳನ್ನ ವಶಕ್ಕೆ ಪಡೆದು ಅವರಿಂದ 179 ಮೊಬೈಲ್ ಫೋನ್, 67 ವಾಹನಗಳನ್ನ ವಶಕ್ಕೆ ಪಡೆದು 120 ಮಂದಿಯ ವಿರುದ್ಧ ಕಲಂ 110 ಸಿಆರ್ಪಿಸಿ, 97 ಮಂದಿಯ ವಿರುದ್ಧ ಕಲಂ 107 ಹಾಗೂ 35 ಮಂದಿಯ ವಿರುದ್ಧ 27 ಬಿ ಎನ್ಡಿಪಿಎಸ್ ಪ್ರಕರಣ ದಾಖಲಿಸಿ ವಿಚಾರಣೆ ಮುಂದುವರೆಸಿದ್ದಾರೆ. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.